ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಐಶರ್ ಮೋಟರ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸು ಜುಲೈ ಟು ಸೆಪ್ಟೆಂಬರ್ 2021 2250 ಕ್ರೋರ್ಸ್ ಇತ್ತು. ಸೆಪ್ಟೆಂಬರ್ 2022 ಅಲ್ಲಿ 3519 ಕ್ರೋರ್ಸ್ ಆಗಿದೆ, 56% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 373 ಕ್ರೋರ್ಸಿಂದ 657 ಕ್ರೋರ್ಸ್ ಆಗಿದೆ, ಸೊ 76% ಜಾಸ್ತಿ ಆಗಿದೆ. ರಿಸಲ್ಟ್ಸು ನಿನ್ನೆ ಸಾಯಂಕಾಲ ಅನೌನ್ಸ್ ಆಗಿತ್ತು. ರಿಸಲ್ಟ್ಸ್ ಆ್ಯಕ್ಚುಲಿ ಚೆನ್ನಾಗೇ ಇದೆ, ಆದರೆ ಎಕ್ಸ್ಪೆಕ್ಟೇಷನ್ ಇನ್ನೂ ತುಂಬ ಜಾಸ್ತಿ ಇತ್ತು. ಯಾಕಂದರೆ ಗ್ರೋತ್ ಇನ್ನೂ ಜಾಸ್ತಿ ಆಗಿರ್ಬೋದು ಅಂತ ತಿಳ್ಕೊಂಡು ಇವತ್ತು ಶೇರ್ಸು ಅಪ್ರಾಕ್ಸಿಮೇಟ್ಲಿ 5% ಬಿತ್ತು. ನ್ಯೂಸ್ ನಂಬರ್ 2, ಝೊಮ್ಯಾಟೊ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಸೆಪ್ಟೆಂಬರ್ 2021 1024 ಕೋಟಿ, ಸೆಪ್ಟೆಂಬರ್ 2022 1661 ಕೋಟಿ, 62% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 435 ಕ್ರೋರ್ಸ್ ಇದ್ದಿದ್ದು ಲಾಸು ಈ ಸತಿ ಲಾಸ್ ಕಮ್ಮಿ ಆಗಿದೆ, 251 ಕೋಟಿ ಆಗಿದೆ. ಕಂಪ್ನಿದು ಲಾಸು ಆ್ಯಕ್ಚುಲಿ ಸುಮಾರು ಕಮ್ಮಿ ಆಗಿದೆ, ಹಾಗೂ ರೆವಿನ್ಯೂನು ಚೆನ್ನಾಗಿ ಗ್ರೋ ಆಗಿದೆ. ಶೇರ್ಸ್ ಇವತ್ತು 14% ಮೇಲೋಯ್ತು, ಯಾಕಂದರೆ ಇದು ಪಾಸಿಟಿವ್ ನ್ಯೂಸ್ ಅಂತ ಕಾಣಿಸ್ತು. ಮೇ ಬಿ ಇನ್ನೊಂದು ಫ್ಯೂ ಕ್ವಾರ್ಟರ್ಸಲ್ಲಿ ಪ್ರಾಫಿಟ್ ಡಿಕ್ಲೇರ್ ಮಾಡ್ಬೋದು ಅನ್ನೋ ಚಾನ್ಸಸ್ ಇದ್ದು ಶೇರ್ಸು ಇವತ್ತು ಮೇಲೋಗಿದೆ. ನ್ಯೂಸ್ ನಂಬರ್ 3, ಸ್ಟಾಕ್ ಮಾರ್ಕೆಟ್ ರ್ಯಾಲಿ. ಇವತ್ತೊಂದು ತುಂಬ ಒಳ್ಳೆ ರ್ಯಾಲಿ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸಿಗೆ. ನಮ್ಮ ಮಾರ್ಕೆಟ್ಸ್ ಅಪ್ರಾಕ್ಸಿಮೇಟ್ಲಿ 1.8% ಮೇಲೋಗಿದೆ, ಹಾಗೂ ಏಷಿಯನ್ ಮಾರ್ಕೆಟ್ಸು ಸುಮಾರು 2-5% ಮೇಲೋಗಿದೆ. ಇದು ಮೇನ್ ರೀಸನ್ ಯಾಕೆ ಇವತ್ತು ಇಷ್ಟು ದೊಡ್ಡ ರ್ಯಾಲಿ ಅಂದರೆ, US ಇನ್ಫ್ಲೇಷನ್ ನಿನ್ನೆ ಸಾಯಂಕಾಲ ಅನೌನ್ಸ್ ಮಾಡಿದರು. ಅದರಲ್ಲಿ 8.2% ಇದ್ದಿದ್ದು ಸೆಪ್ಟೆಂಬರ್ 2021 ಈಗ 7.7% ಆಗಿದೆ ಇನ್ಫ್ಲೇಷನ್ ಅಂತ ಅನೌನ್ಸ್ಮೆಂಟ್ ಬಂತು. ಅದಕ್ಕೋಸ್ಕರ ತುಂಬ ಪಾಸಿಟಿವ್ ನ್ಯೂಸ್ ಅಂತ ತಿಳ್ಕೊಂಡು ಸ್ಟಾಕ್ ಮಾರ್ಕೆಟ್ US ಅಲ್ಲಿ ತುಂಬ ರ್ಯಾಲಿ ಆಯಿತು. ಯಾಕಂದರೆ ಇನ್ಫ್ಲೇಷನ್ ಕಮ್ಮಿ ಆಗುವಾಗ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡೋ ನೆಸೆಸಿಟಿ ಇರೋದಿಲ್ಲ. ಇಂಟ್ರೆಸ್ಟ್ ರೇಟು ಜಾಸ್ತಿ ಇರೋದು ಒಂದು ಎಕಾನಮಿಗೆ ಅಷ್ಟು ಒಳ್ಳೆ ಸೈನ್ ಅಲ್ಲ. ಯಾಕಂದರೆ ಜನರಿಗೆ ಹಾಗೂ ಕಂಪ್ನೀಸಿಗೆ ಏನಾದರೂ ಲೋನ್ ಬೇಕಂದರೆ ಹೈಯರ್ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ನ್ಯಾಸ್ಡ್ಯಾಕ್ ನಿನ್ನೆ ಸಾಯಂಕಾಲ 7% ಜಾಸ್ತಿ ಆಗಿತ್ತು, ಹಾಗೂ ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಮಾರ್ಕೆಟ್ಸು ತುಂಬ ರ್ಯಾಲಿ ಆಗಿ ಇವತ್ತು IT ಸ್ಟಾಕ್ಸ್ ಅಂತೂ ತುಂಬ ರ್ಯಾಲಿ ಆಗಿದೆ. ಯಾಕಂದರೆ US ಅಲ್ಲಿ ಒಳ್ಳೆ ನ್ಯೂಸ್ ಬಂದರೆ IT ಸ್ಟಾಕ್ಸು ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ನ್ಯೂಸ್ ನಂಬರ್ 4, ಮಹೀಂದ್ರ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸು ಸೆಪ್ಟೆಂಬರ್ 2021 21,470 ಕೋಟಿ ಇತ್ತು. ಸೆಪ್ಟೆಂಬರ್ 2022 29,870 ಕೋಟಿ ಆಗಿದೆ, 39% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 2491 ಕ್ರೋರ್ಸ್ ಇದ್ದಿದ್ದು 3021 ಕ್ರೋರ್ಸ್ ಆಗಿದೆ, 21% ಜಾಸ್ತಿ ಆಗಿದೆ. ರಿಸಲ್ಟ್ಸು ಚೆನ್ನಾಗಿದೆ, ಹಾಗೂ ಅಬವ್ ಎಕ್ಸ್ಪೆಕ್ಟೇಷನ್ ಅಥವಾ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಆದರೆ ಶೇರ್ಸ್ ಇವತ್ತು ಜಾಸ್ತಿ ರಿಯಾಕ್ಟ್ ಆಗಿಲ್ಲ, 0.8% ಕೆಳಗೆ ಬಿತ್ತು. ಮೇ ಬಿ ಮಂಡೇ ಏನು ರಿಯಾಕ್ಷನ್ ಆಗುತ್ತೆ ಅಂತ ನೋಡಬೇಕಾಗತ್ತೆ, ಯಾಕಂದರೆ ಇವತ್ತು ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. UK ಎಕಾನಮಿ ಆ್ಯಕ್ಚುಲಿ ನೆಗೆಟಿವ್ ಗ್ರೋತ್ ಆಗಿದೆ 0.2% ಈ ಮೂರನೇ ಕ್ವಾರ್ಟರ್ 2022 ಹಾಗೂ ಇದೊಂದು ರಿಸೆಷನ್ ಸ್ಟಾರ್ಟ್ ಇರ್ಬೋದು ಅಂತ ಸುಮಾರು ಜನ ಗೆಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಎಕಾನಮಿಸ್ಟು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಲಾಂಗ್ ರಿಸೆಷನ್ ಇರ್ಬೋದು UK ಅಲ್ಲಿ ಅಂತ, ಅಪ್ ಟು 2024ವರೆಗೂ ಇರ್ಬೋದು ಅಂತ ಹೇಳಿದ್ದಾರೆ. ಹಾಗೂ ರುಪಿ ವ್ಯಾಲ್ಯೂ ತುಂಬ ರೈಸ್ ಆಗಿದೆ ಇವತ್ತು, ಯಾಕಂದರೆ US ಅಲ್ಲಿ ಇಂಟ್ರೆಸ್ಟ್ ರೇಟ್ ತುಂಬ ಜಾಸ್ತಿ ಆಗದೆ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಅದರಿಂದ US ಡಾಲರ್ಸಿಗೆ ಡಿಮಾಂಡ್ ಅಷ್ಟು ಇಲ್ಲದೆ ಇರ್ಬೋದು ಅಂತ ತಿಳ್ಕೊಂಡು ರುಪಿ ವ್ಯಾಲ್ಯೂ ಜಾಸ್ತಿ ಆಗಿದೆ. ಇವತ್ತು 2 ಗಂಟೆಗೆ ಇದೇ ಚಾನಲಲ್ಲಿ ಇಂದು IT ಷೇರುಗಳಲ್ಲಿ ಭಾರಿ ಚೇತರಿಕೆ ಅಂತ ಒಂದು ವಿಡಿಯೋ ಮಾಡಿದ್ದೀವಿ. ಈ ವಿಡಿಯೋನ ನೋಡಿ. 7:15 ಬಿಗ್ ಬಜಾರ್ ಯಾರ ತೆಕ್ಕೆಗೆ ಹೋಗಬಹುದು ಅಂತ ವಿಡಿಯೋ ಮಾಡಿದ್ದೀವಿ. ಇದು ತುಂಬ ಇಂಟ್ರೆಸ್ಟಿಂಗ್ ಇರ್ತದೆ. ಈ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ರೆ ಅನುಕೂಲ ಆಗುತ್ತೆ. ಸೊ ಈ ವಿಡಿಯೋ ನೋಡಿ. ಸೊ ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.